ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರಗಳು. ಮೊದಲಿಗೆ ಧ್ಯಾನ ಮತ್ತು ನಗು ನನ್ನ ಜೀವನದ ಗೆಲುವಿನ ಮಹಾಮಂತ್ರ ಆಗಿದೆ. ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳಿಗೆ, ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳು, ಒಂದು ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರಂಭ ಮಾಡೋಣ. ಧ್ಯಾನ ಮತ್ತು ನಗು ಇವೆರಡು ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ಧ್ಯಾನ ಅಂತಂದ್ರೆ ಎಲ್ರಿಗೂ ಗೊತ್ತು, ಅದರ ಪ್ರಯೋಜನಗಳು ನೂರಾರು ಇದೆ. ಹಾಗೆ ನಗುವಿಗೂ ಇರುವಂತಹ ಮಹತ್ವ ಎಷ್ಟೊಂದಿದೆ ಅಲ್ವಾ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇಕಾಗಿರುವಂತಹದ್ದು ಆರೋಗ್ಯಯುತವಾದ, ಆನಂದಯುತವಾದ ಜೀವನ ಹಾಗೂ ಔಷಧ ಮುಕ್ತ ಜೀವನ ಆಗಿರುತ್ತೆ. ಸ್ನೇಹಿತರೆ, ಧ್ಯಾನ ಇವತ್ತಿನ ಟಾಪಿಕ್ ಧ್ಯಾನ ಆಗಿರೋದ್ರಿಂದ ಈಗಾಗ್ಲೇ ಧ್ಯಾನ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗ್ಲೇ 1 ನಿಮಿಷಗಳ ಕಾಲ ನಾವು ಧ್ಯಾನ ಮಾಡ್ಕೊಂಡು ಬರೋಣ. ಮಾಸ್ಟರ್ಸ್ ಎಲ್ರು ಹಾಗೇ ಬೆನ್ನು ನೇರ ಮಾಡಿಕೊಂಡು ಚಿನ್ಮುದ್ರ ಅಥವಾ ಯಾವ್ದಾದ್ರೂ ಮುದ್ರೆಯಲ್ಲಿ 60 ಸೆಕೆಂಡ್ ಧ್ಯಾನ ಮಾಡೋಣ. ಸ್ನೇಹಿತರೆ, ಈಗ ನಿಧಾನವಾಗಿ ಮೃದುವಾಗಿ ಕಣ್ಗಳನ್ನ ತೆರೆಯೋಣ. ಒಂದು ಸುಂದರವಾದ ಪ್ರಪಂಚ. ಧ್ಯಾನಕ್ಕಿಂತ ಮುಂಚೆ ಹೇಗಿರುತ್ತೆ ನಮ್ಮ ಮನಸ್ಥಿತಿ, ಧ್ಯಾನದ ನಂತರ ಹೇಗಿರುತ್ತೆ ಚೆಕ್ ಮಾಡ್ಕೊಂಡಾಗ ಎಷ್ಟೊಂದು ಚಂದ ಅಲ್ವಾ. ಸ್ನೇಹಿತರೆ, ಈಗ ನಗು, ಧ್ಯಾನ ಜೊತೆಗೆ ನಗು ನನ್ನ ಟಾಪಿಕ್ ಆಗಿರೋದ್ರಿಂದ ಈಗ ನಗೋಣ್ವಾ. ಈ ಗೀತಾ, ನನಗೆ ನೆನಪಿನ ಶಕ್ತಿ ಕಮ್ಮಿ ಇದೆ, ಜಾಸ್ತಿ ಆಗ್ಬೇಕು ಅಂತ ನಾನು ಏನ್ ಮಾಡಿದೆ, ಬಾದಾಮಿನ ನಾನು ತಿಂದೆ. ಏನಾಗ್ಬೇಕು ಅದಕ್ಕೆ? ನೆನಪಿನ ಶಕ್ತಿ ಬರ್ಲಿ ಅಂತ ನಾನು ಬಾದಾಮಿ ತಿಂದ್ರೆ ಹಳೇ ನೆನಪುಗಳು, ಹಿಂದಿನ ಜನ್ಮದ ನೆನಪುಗಳು ಎಲ್ಲ ನೆನಪಕ್ ಬಂದ್ಬಿಡೋದ? ಏನಾಗ್ಬೇಕ್ರಿ ನಾನು? ಓಕೆ, ಎಲ್ರಿಗೂ ನಗು ಬಂತಲ್ವಾ? ನಗು ಬಂತ ನಿಂದ ಮೇಡಮ್? ಈಗ ಧ್ಯಾನದಿಂದ ಮನಸ್ಸಿನ ಆರೋಗ್ಯ, ಆಂಗ್ಸೈಟಿ ದೂರ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ, ಆಂತರಿಕ ಶಾಂತಿ ಲಭಿಸುತ್ತೆ, ಆತ್ಮಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರ ನಾವು ಪಡಿತೀವಿ. ಇನ್ನ ಅದ್ರ ಜೊತೆಗೆ ನಗು ಇತ್ತು ಅಂತಂದ್ರೆ, ನಗು ಒಂದು ದಿವ್ಯ ಔಷಧಿ. ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಕೊಡುತ್ತೆ, ಹಾಗೆ ಹೃದಯದ ಆರೋಗ್ಯ ಮತ್ತೆ ಸೌಂದರ್ಯವನ್ನು ವೃದ್ಧಿಸುತ್ತೆ. ನೋಡಿ, ನಾವು ಫುಲ್ಲು ಸ್ಮೈಲ್ ಮಾಡಿದಾಗ, ಮನಸ್ಸಿನಿಂದ ನಾವು ಸ್ಮೈಲ್ ಮಾಡಿದಾಗ ಮುಖದ ಸೌಂದರ್ಯನೂ ಸಹ ಹೆಚ್ಚುತ್ತೆ ಅಲ್ವಾ. ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ಬಹಳ ಪರಿಣಾಮಕಾರಿ. ಧ್ಯಾನ ಆತ್ಮದ ಜೊತೆ ಸಂಪರ್ಕ ಕೊಟ್ರೆ, ನಗು ಆತ್ಮದ ಸಹಜ ಸ್ವಭಾವ ಆಗಿರುತ್ತೆ. ಸ್ನೇಹಿತರೆ, ಈಗ ನನ್ನ ಪರಿಚಯ ಮಾಡ್ಕೊಳ್ಳೋದಾದ್ರೆ, ನನ್ನ ಹೆಸರು ಅಶ್ವಿನಿ ಗೌಡ, ಸ್ಥಳ ಬೆಂಗಳೂರು. ಈ ವೇದಿಕೆಗೆ ಬಂದು ನಾನು 2 ವರ್ಷಗಳಾಯ್ತು, ಕಂಪ್ಲೀಟ್ ಆಗಿದೆ. ಇಲ್ಲಿಯವರೆಗೂ ನನ್ನ ಮತ್ತು ಮಹಾವತಾರ್ ಫೌಂಡೇಶನ್ನ ಪಯಣ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ,
ಈ ಮೊದಲು ನನ್ನ ಜೀವನ ಸೂತ್ರವೇ ಇಲ್ಲದ ಗಾಳಿಪಟದಂತೆ ಇತ್ತು. ಅದೊಂದು ಆತರ ಜೀವನ. ಹೀಗೆ ಇರುವಾಗ ಯೋಗಕ್ಕೆ ಬಂದೆ. ಹಾಗೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗು ಅದಕ್ಕೂ ಸಹ ಬಂದೆ. ಮತ್ತೆ ಹೀಗಿರುವಾಗ ಮತ್ತೆ ಇನ್ನು ಏನೋ ಬೇಕು ಅಂತ ನನಗೆ ನನ್ನ ಅಂತರ್ಯದ ಒಂದು ತುಡಿತ ಹೆಚ್ಚಾಗ್ತಾ ಇದೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಹೀಗಿರುವಾಗ ಇದ್ರ ಜೊತೆಲಿ ನಾನು ರೀಲ್ಸ್ ಹುಚ್ಚು. ನನಗೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 10-15 ರೀಲ್ಸ್ ಮಾಡ್ಕೊಂಡಿದ್ದೆ. ಅದ್ರಲ್ಲೂ ಖುಷಿ ಸಿಗ್ತಾ ಇತ್ತು. ಬಟ್ ಆದ್ರೆ ನನ್ನ ಇಂಟ್ಯೂಷನ್ ಇನ್ನು ಏನೋ ಬೇಕು ಅಂತ ಹೇಳ್ತಾ ಇತ್ತಲ್ಲ. ಹೀಗಿರುವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಮಹಾವತಾರ್ ಫೌಂಡೇಶನ್ ಧ್ಯಾನ ಕೇಂದ್ರ ಲಿಂಕ್ ಸಿಕ್ತು. ನೋಡೋಣ ಅಂತ ಜಾಯ್ನ್ ಆಗಿ ನೋಡೋಣ ಅಂತ ಪ್ರತಿದಿನ ಅಲ್ಲಿ ಸಿಗುವಂತಹ ಯೋಗ, ಧ್ಯಾನ ಮತ್ತೆ ಆಧ್ಯಾತ್ಮಿಕ ಜ್ಞಾನ ಎಲ್ಲ ಬರ್ತಾ ಇತ್ತು. ಅಟೆಂಡ್ ಮಾಡ್ತಾ ಇದ್ದೆ. ಆದ್ರೂ ಹೇಗ್ ಅಟೆಂಡ್ ಮಾಡ್ತಾ ಇದ್ದೆ, ಬೇಕಾಬಿಟ್ಟಿ ಬೆಳಿಗ್ಗೆ ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ಅಲ್ಲೇ ಹಾಗೇನೆ ನಿದ್ದೆ ಮಾಡ್ತಾ ಕೇಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಪರಿಣಾಮ ಏನಾಯ್ತು, ಒಂದು ದಿನ ಸ್ನೇಹಿತರೆ ಪತ್ರಿಜಿ ಗುರುಗಳು ನನ್ನ ಕನಸಿಗೆ ಬಂದು ಪಠಾರ್ ಅಂತ ಹೊಡೆದು ಎಚ್ಚರಿಸೋ ತರ ಆಯ್ತು. ನಾನು ಎದ್ದು ಕೂತ್ಕೊಂಡೆ. ಅವತ್ತೇ ನಾನು ಮನನ ಮಾಡ್ಕೊಂಡೆ, ಓ ನನ್ನ ಜೀವನ ಇದಲ್ಲ, ನಾನು ಏನಕ್ಕೋ ಬಂದಿದ್ದೀನಿ ಅನ್ಬಿಟ್ಟು ಅವತ್ತಿಂದ ನಾನು ಪ್ರಾರಂಭಿಸ್ದೆ. ಏನು, ಈಗಾಗ್ಲೇ ನಾನು ಸಮಾಜ ಸೇವಾ ಅಂತ ಮನೋಭಾವ ಇಟ್ಕೊಂಡು ಬಂದಿರೋದ್ರಿಂದ ಸೇವಾ ಕಾರ್ಯದಲ್ಲಿ ಈ ಫೌಂಡೇಶನ್ ಅಲ್ಲಿ ತೊಡಗಿಸ್ಕೊಂಡು ಬಂದೆ. ಹಾಗೆ ಒಂದು ಸಂದರ್ಭ ಇದೇ ರೀತಿ ಬರ್ತಾ ಇದ್ದ ಹಾಗೆ ಮಹಾವತಾರ್ ಫೌಂಡೇಶನ್ ಆನ್ಲೈನ್ ತರಗತಿ ಅಟೆಂಡ್ ಮಾಡಿದೆ. ಅದ್ರ ಜೊತೆಲಿ ನಾನು ಮಹಾವತಾರ ಸಂಸ್ಥೆಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಆಯ್ತು. ಹೋದಾಗ ನನಗೆ ಅಲ್ಲಿ ರಂಗನಾಥ್ ಗುರುಗಳನ್ನ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ. ಆದ್ರೆ ಆಫ್ಲೈನ್ ಅಲ್ಲಿ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಸ್ನೇಹಿತರೆ, ನಿಜಕ್ಕೂ ಹೇಳ್ತೀನಿ, ಆ ಭಗವಂತನ ನಾನು ನೋಡಿಲ್ಲ. ಫಸ್ಟ್ ಟೈಮ್ ಭಗವಂತನ್ನೇ ನಾನು ದರ್ಶನ ಮಾಡಿದೆ ಅಂತ ತುಂಬಾನೇ ಫೀಲ್ ಆಯ್ತು. ಅದೊಂದು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳುವಂಥದ್ದು. ಹಾಗೆ ಮಾರ್ಗ ಮಧ್ಯೆ ಅಲ್ಲಿ ಮುಗಿಸ್ಕೊಂಡ್ ಬರ್ತಾ ಇದ್ದಾಗ ಪಿರಮಿಡ್ ಕ್ಯಾಪ್ ನಾನು ತಗೊಂಡ್ ಬರ್ತಾ ಇದ್ದೆ. ತುಂಬಾನೇ ತಲೆನೋವು ಬಂತು. ಏನಪ್ಪಾ ಇದು ಅಂದ್ಬಿಟ್ಟು ಪಿರಮಿಡ್ ತಂದಿದ್ನಲ್ಲ ನಾನು ತಲೆ ಮೇಲೆ ಹಾಕೊಂಡೆ. ಸ್ವಲ್ಪ ಹೊತ್ತಿಗೆನೆ ತಲೆನೋವು ಮಾಯ. ಎಷ್ಟೊಂದು ಆಶ್ಚರ್ಯ ಅಲ್ವಾ. ನನಗೆ ಅವಾಗ ಇನ್ನೊಂಥರ ಒಂದು ಟರ್ನಿಂಗ್ ಪಾಯಿಂಟ್. ಈಗ ನಮ್ಗೆ ಏನಾದ್ರೂ ಒಂದು ಇಷ್ಟವಾದ ವಿಚಾರ ನಮ್ಗೆ ಆಗೋಯ್ತು ಅಂತಂದ್ರೆ ನಾವ್ ಅದನ್ನ ನಂಬಿಡ್ತೀವಿ. ಅಲ್ಲಿಂದ ನನಗೆ ಇನ್ನೂ ಹೆಚ್ಚು ಗಟ್ಟಿ ಈ ಒಂದು ಫೌಂಡೇಶನ್ ಬಗ್ಗೆ ನಂಬಿಕೆ ಬಂತು. ಹಾಗೆ ಜೊತೆಯಲ್ಲಿ ನಾನು ಇಲ್ಲಿ ವಿವಿಧ ಪಿರಮಿಡ್ ಮಾಸ್ಟರ್ಗಳಿಂದ ಸಿಗುವಂತಹ ಜ್ಞಾನ ಏನ್ ಬರ್ತಾ ಇದೆ ಕೇಳ್ತಾ ನನಗೆ ಇಷ್ಟ ಆಗೋಯ್ತು. ಎಷ್ಟು ಚೆನ್ನಾಗಿ ನಮ್ಗೆ ಪ್ರತಿದಿನ ಒಂದೊಂದು ರೀತಿಯ ಜ್ಞಾನ ಕೊಡ್ತಾ ಇದಾರಲ್ಲ ಅಂತ ಅನ್ಬಿಟ್ಟು ನನಗೆ ಮನೋರಮಾ ಮೇಡಮ್ದು ಸ್ಪೀಚ್ ಸಿಕ್ತು. ಅವರ ಜ್ಞಾನ ಕೇಳ್ತಾ ಇದ್ದಾಗೆ ಇನ್ನೂ ಹೆಚ್ಚಿಗೆ ಆಸಕ್ತಿ ಬಂತು. ಮತ್ತೆ ಸುರನಾಗಂಬಿಕಾ ಮೇಡಮ್ ಆಗಿರ್ಬೋದು. ಇದ್ರ ಜೊತೆಗೆ ನಾನು ಇದರಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಹೋಸ್ಟ್ ಆಗೋದಾಗಿರ್ಬೋದು, ಮತ್ತೆ ಎಲ್ಲಾ ಗ್ರೂಪ್ಗಳಿಗೆ ಲಿಂಕ್ ಶೇರ್ ಮಾಡೋದಾಗಿರ್ಬೋದು, ಮತ್ತೆ ಸ್ಪೀಕರ್ಗಳನ್ನ ಇನ್ವೈಟ್ ಮಾಡೋದು, ಜ್ಞಾನ ಹಂಚಿಕೆಗೆ ಕರೆಯೋದು, ಇದೆಲ್ಲ ನನಗೆ ಹೆಚ್ಚಿಗೆ ಖುಷಿ ಕೊಡ್ತಾ ಬಂತು. ಇದನ್ನ ಮುಂದುವರ್ಸ್ಕೊಂಡು ಬಂದೆ. ಹಾಗೆ ಆತ್ಮ ಬಂಧುಗಳು ಏನಂತ ಹೇಳ್ತೀವಿ, ಸೋಲ್ಮೇಟ್ಸ್, ನಮ್ಮ ಆತ್ಮ ಬಂಧುಗಳ ಜೊತೆ ನಾನು ಮಾತಾಡೋದಾಗ್ಲಿ ಇದೆಲ್ಲ ಮುಂದುವರಿತು. ಅದರಲ್ಲೂ ಖುಷಿ ಸಿಕ್ತು. ಜೊತೆಗೆ ಬಿಚ್ಚು ಮನಸ್ಸಿಂದ ಮಾತಾಡುವಂಥದ್ದು. ಮನಸ್ಸಿಗೆ ಏನಾದ್ರೂ ಬೇಸರ ಆಯ್ತಾ, ನಾನು ನಮ್ಮ ರಂಗನಾಥ್ ಗುರುಗಳಿಗೆ ಕಾಲ್ ಮಾಡಿದಾಗ ತಕ್ಷಣ ಆ ಒಂದು ಪ್ರೇರೇಪಿತ ಮಾತುಗಳೇನಿದಾವೆ, ಎಷ್ಟೇ ಕಷ್ಟ ಬಂದ್ರೂ ಸಹ ನಾನು ಗಟ್ಟಿಯಾಗಿ ನಿಲ್ಬಲ್ಲೆ ಅನ್ನುವಂತಹ ಸ್ಫೂರ್ತಿದಾಯಕ ಮಾತುಗಳಿದಾವಲ್ಲ, ಅದು ನನಗೆ ಹೆಚ್ಚಿಗೆ ಖುಷಿ ಕೊಡ್ತಾ ಇತ್ತು. ಇದರ ಜೊತೆಲಿ ನಾನೇನು ಕ್ಲಾಸ್ ಕೇಳ್ತಾ ಇದ್ದೆ. ಪ್ರತಿ ಶನಿವಾರ ವಿಶೇಷ ಸಂಚಿಕೆ ಕಾರ್ಯಕ್ರಮ. ಏಕೆಂದ್ರೆ ನನಗೆ ಮೊದ್ಲೇ ಅಭಿನಯ, ಆಕ್ಟಿಂಗ್ ಅಂತ ಏನ್ ಇಷ್ಟ ಇತ್ತು, ಅದಕ್ಕೆ ತಕ್ಕಂತೆ ವಿಶೇಷ ಸಂಚಿಕೆನೂ ಕೂಡ ನಮ್ಮ ವೇದಿಕೆಯಲ್ಲಿ ನಮ್ಮ ಗುರುಗಳು ಒದಗಿಸ್ಕೊಟ್ರು. ಹಾಸ್ಯ ಕಿರುಚಿತ್ರ ಇದರೊಂದಿಗೆ ಮತ್ತೆ ಸಾಮಾಜಿಕ ಸಂದೇಶಯುಕ್ತ ಕಿರುಚಿತ್ರಗಳನ್ನ ನಾನೇ ಸ್ವತಃ ಬರೆದು ಸುಮಾರು 25 ಇಲ್ಲಿಯವರೆಗೂ 25 ಕಿರುಚಿತ್ರಗಳನ್ನು ಮಾಡಿದ್ದೇನೆ. ಅದೊಂದು ಸಂತೋಷದ ವಿಚಾರ. ಆದರೆ ಸ್ನೇಹಿತರೆ, ಇದರ ನಡುವೆ
ಆಧ್ಯಾತ್ಮಿಕ ಜೀವನ ಒಂದ್ ಕಡೆ ಆದ್ರೆ ಇನ್ನ ಪ್ರಾಪಂಚಿಕ ಜೀವನ ಅಂತ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಇದ್ದೇ ಇರುತ್ತಲ್ವಾ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು ಅಂತ ಹಾಡ್ ಕೇಳಿದೀವಲ್ವಾ. ಅದೇ ರೀತಿಯಾಗಿ ಆ ಪ್ರಾಪಂಚಿಕ ಜೀವನದಲ್ಲಿ ಒತ್ತಡ, ಜಂಜಾಟ, ಒಂದಲ್ಲ ಎರಡಲ್ಲ 4 ಮೂಲೆಯಿಂದ ಅಂತ ಹೇಳ್ತಾರಲ್ಲ, ಅಷ್ಟು ಎಲ್ಲಾ ಕಡೆಯಿಂದ ಪುಂಖಾನುಪುಂಖವಾಗಿ ಕಷ್ಟಗಳು ಬರೋದಕ್ಕೆ ಶುರುವಾಯ್ತು. ಆದ್ರೂ ನಮ್ಗೆ ಗೊತ್ತಿರುತ್ತೆ ಹೇಗೆ ಇದನ್ನ ಎದುರಿಸೋದು. ಪಾಪ ಧ್ಯಾನಕ್ಕೆ ಬರ್ದೇ ಇರೋರ್ ಕತೆ ಏನು ಅಂತ ನನಗನ್ನಿಸ್ತು. ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟೆಲ್ಲ ನಾವು ಧ್ಯಾನ ಮಾಡ್ತೀವಿ, ಶಾಂತಿಯನ್ನು ಪಡಿತೀವಿ, ಮತ್ತೆ ಆಧ್ಯಾತ್ಮಿಕ ಜ್ಞಾನ ಪಡಿತೀವಿ. ಇದೆಲ್ಲ ನಾವು ತಿಳಿದಾದ್ಮೇಲೆ ಹೇಗೆ ಇದನ್ನ ಸರಿಪಡಿಸೋದು ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದನ್ನ ನಾನು ಕಂಡುಕೊಂಡ್ತಾ ಬಂದೆ. ಗಟ್ಟಿಯಾಗಿ ನಿಂತೆ, ಧ್ಯಾನ ಮಾಡ್ತಾ, ಜ್ಞಾನವನ್ನ ಪುನರ್ ಮನನ ಮಾಡ್ತಾ ಮಾಡ್ತಾ ಎಲ್ರು ನಕ್ಕು ನಗಿಸುತ್ತಾ, ನಿನ್ನ ಜೀವನಕ್ಕೆ ನೆನ್ನೆ ತಾನೇ ಸ್ನೇಹಿತರೆ, ನಿನ್ನ ಜೀವನಕ್ಕೆ ನೀನೇ ಶಿಲ್ಪಿ ಅನ್ನೋ ಹಾಗೆ ನಾನೇ ಆ ಶಿಲ್ಪವನ್ನು ಪಡೆದುಕೊಂಡು ಒಂದು ಶಿಲ್ಪಿ ಆದೆ ಅಂತ ಹೇಳ್ಬೋದು. ಎಷ್ಟೇ ಅಲೆಗಳು ಬಂದ್ರು ಕೊಚ್ಚೋಗ್ಲಿಲ್ಲ, ಎಷ್ಟೇ ಬರಸಿಡಿಲು ಬಡಿದ್ರು ನಾ ಜಗಲಿಲ್ಲ. ನನ್ನ ಆ ದೈವ ಅಂತ ಏನಿದೆ, ನನ್ನ ಇಷ್ಟ ದೈವ, ಆ ಯೂನಿವರ್ಸ್ ನನ್ನ ಕಾಪಾಡ್ತು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ನಾನು ಒಂದು ದಿನ ಕುಳಿತುಕೊಂಡು ಇದೇ ಜರ್ನಿಲಿ ಬರ್ತಾ ಇದ್ದಾಗ ಗಮನಿಸಿದೆ, ಯೋಚಿಸಿದೆ, ಈ 2 ವರ್ಷದಿಂದ ಹೇಗಿದ್ದೆ, ಈಗ ಏನಾಗ್ತಿದೆ ಅಂತ ನಾನು ಅವಾಗ ಯೋಚನೆ ಮಾಡಿದಾಗ, ಇದಕ್ಕೆ ಬರೋದಕ್ಕಿಂತ ಮುಂಚೆ ತಲೆನೋವಾಗಿರ್ಬಹುದು, ದುಸ್ವಪ್ನ, ಅಂತಿಂತ ಸ್ವಪ್ನ ಬೀಳ್ತಾ ಇರ್ಲಿಲ್ಲ, ವಿಚಿತ್ರವಾದ ಸ್ವಪ್ನಗಳು. ಯಾಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಒಂದು ಯಾವಾಗ್ಲೂ ಆಸ್ಪತ್ರೆ ಅನ್ನೋದು ಕಾಯಿಲೆಗಳ ಒಂದು ನನ್ನ ಶರೀರ ಗೂಡಾಗಿತ್ತು. ಯಾವಾಗ್ಲೂ ಎಂಟ್ರಿ ಕೊಡೋದು ಒಂಥರ ತವ್ರ ಮನೆ ಅಂತಾರಲ್ಲ, ಹಾಗಾಗ್ಬಿಟ್ಟಿತ್ತು ಆಸ್ಪತ್ರೆ. ಆಮೇಲೆ ಈಗ ಯೋಚನೆ ಮಾಡಿದಾಗ ಅದೆಲ್ಲ ಏನು ಇಲ್ವೇ, ಇಷ್ಟೊಂದು ಬದಲಾವಣೆನಾ ಅಂತ ಅನ್ಸೋದಕ್ಕೆ ಶುರುವಾಯ್ತು. ಇದರಿಂದ ನನಗೆ ಇನ್ನೂ ಹೆಚ್ಚಿಗೆ ಧೈರ್ಯ, ಶ್ರದ್ಧೆ, ನಂಬಿಕೆ ಇವೆಲ್ಲ ಪ್ರಾರಂಭ ಆಯಿತು. ಸ್ನೇಹಿತರೆ, ಇನ್ನು ಇದ್ರ ಜೊತೆಲಿ ನಾನು ಸೇವಾ ಕಾರ್ಯ ಏನ್ ಮಾಡ್ತಾ ಇದ್ದೀನಿ, ಗ್ರೂಪ್ ನಲ್ಲಿ ಅಡ್ಮಿನ್ ಇರೋದ್ರಿಂದ ಗ್ರೂಪ್ ನಿಂದ ಕರೆ ಮಾಡ್ತಾ ಇರ್ತಾರೆ. ಮತ್ತೆ ಅವರಲ್ಲಿ ಏನು ಪ್ರಶ್ನೆ ಇದೆ, ಏನ್ ಗೊಂದಲ ಇದೆ ಅಂತ ನನ್ ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದಂತಹ ಒಂದು ರೀತಿ, ಮತ್ತೆ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಏನಾದ್ರೂ ಸಮಸ್ಯೆ ಇದ್ರೆ ಅದು, ಮತ್ತೆ ನಮ್ಮ ಸೀನಿಯರ್ ಮಾಸ್ಟರ್ಸ್ಗೆ ನನಗೆ ಏನು ಗೊತ್ತಿಲ್ಲ ಅದನ್ನ ಅವ್ರಿಗೆ ಫೋನ್ ನಂಬರ್ ಕೊಡೋದಾಗಿರ್ಬೋದು, ಮತ್ತೆ ಮಾಹಿತಿಗಳು ಕೊಡೋದು ಆಗಿರ್ಬೋದು, ಮತ್ತೆ ನಮ್ಮ ಮಹಾವತಾರ್ ಫೌಂಡೇಶನ್ ಸಿಗುವಂತಹ ಜ್ಞಾನನ ಎಲ್ಲರೂ ಅಳವಡಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅದನ್ನ ವ್ಯಕ್ತಪಡಿಸ್ತಾ ಇದ್ರು, ಎಷ್ಟು ಚೆನ್ನಾಗಿದೆ ಅಲ್ವಾ ಮಹಾವತಾರ್ ಫೌಂಡೇಶನ್ ಮೇಡಮ್ ಅಂತ ಹೇಳುವಾಗ ಎಷ್ಟು ಖುಷಿ ಆಗ್ತಾ ಇತ್ತು. ಇಷ್ಟೇ ಅಲ್ಲ, ಮಹಾವತಾರ್ ಫೌಂಡೇಶನ್ ನಿಂದ ಮಾತನಾಡುವ ಕಲೆ, ಯೋಚಿಸೋ ರೀತಿ, ತೆಗೆದುಕೊಳ್ಳುವಂತಹ ನಿರ್ಧಾರ, ಹಾಗೆ ಕಿರುಚಿತ್ರಗಳನ್ನೆಲ್ಲ ಮಾಡೋದು, ಕವನ ಬರೆಯೋದು, ಹಾಡು ಹೇಳೋದು, ಮನರಂಜನೆ ಅಂತ ನನ್ ಕಿವಿಗೆ ಬಿದ್ದಾಕ್ಷಣ ಏನಾದ್ರೂ ಮನರಂಜನೆ ಕೊಡ್ಬೇಕು ಅನ್ಸ್ತಿರುತ್ತೆ. ಬಟ್ ಕೊನೆಯಲ್ಲಿ ನೋಡೋಣ, ಹಾಸ್ಯ, ತಾಳ್ಮೆ, ಸಹನೆ ಇವೆಲ್ಲ ಜೊತೆಗೆ ಅಕ್ಸೆಪ್ಟೆನ್ಸಿ, ಜೀವನದಲ್ಲಿ ಏನೇ ಬರ್ಲಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡೋದಂತಹ ಒಂದು ಕಲೆ ನಾನು ಇದರಲ್ಲಿ ಕಲ್ತ್ಕೊಂಡೆ. ಕಾರಣ ನಮ್ಮ ಮಹಾವತಾರ್ ಫೌಂಡೇಶನ್, ಜೊತೆಗೆ ಇಲ್ಲಿ ಇರುವಂತಹ ಎಲ್ಲ ಮಾಸ್ಟರ್ಸ್ ಇಂದ ನಾವು ಒಂದೊಂದನ್ನ ಕಲಿತಿದ್ದೇವೆ. ಅವರೂ ಸಹ ನನಗೆ ಗುರುಗಳು, ಎಲ್ಲರೂ ಗುರುಗಳಾಗಿದ್ದಾರೆ. ಈ ವೇದಿಕೆಗೆ ಮತ್ತು ನಮ್ಮ ರಂಗನಾಥ ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟು ನನ್ನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇನ್ನು ಮಹಾವತಾರ್ ಫೌಂಡೇಶನ್ ನಲ್ಲಿ ಜ್ಞಾನ ವಿಶಿಷ್ಟತೆ ಏನೇನಿದೆ ಅಂತ ಸ್ವಲ್ಪವೇ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. 2009ರಲ್ಲಿ ನಿರ್ಮಾಣ ಆಗಿ ಧ್ಯಾನ ಪ್ರಚಾರ ಮಾಡುತ್ತಾ ಅಕ್ಟೋಬರ್ 2022ರಲ್ಲಿ ಝೂಮ್ ಆನ್ಲೈನ್ ತರಗತಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು ಸೇರಿದಂತೆ 5 ಭಾಷೆಗಳಲ್ಲಿ
ತರಗತಿಗಳು ಕೊಡ್ತಾ ಇದ್ದಾರೆ. ದಿನದಲ್ಲಿ 4 ಕನ್ನಡ ತರಗತಿಗಳು. ಬ್ರಹ್ಮ ಮುಹೂರ್ತ ಧ್ಯಾನ 365 ದಿನಗಳ ನಿರಂತರ ಕಾರ್ಯಕ್ರಮ ಮಧ್ಯಾಹ್ನ, 21 ದಿನಗಳ ಕಾರ್ಯಕ್ರಮ ರಾತ್ರಿ ಮಂಡಲ ಧ್ಯಾನ. ಇದರ ಜೊತೆ ಪ್ರತಿ ಭಾನುವಾರ ವಿಶ್ವ ಸ್ವಾಸ್ಥ್ಯ ಧ್ಯಾನ ಮತ್ತೆ ಪೌರ್ಣಮಿ ಧ್ಯಾನ ನಡ್ಕೊಂಡು ಬರ್ತಾ ಇದೆ. ಇದರ ಜೊತೆಗೆ ಆಫ್ಲೈನ್ ಕಾರ್ಯಾಗಾರಗಳು ನಡೆದಿದ್ದು, ರಾಯಚೂರು, ಹುಬ್ಬಳ್ಳಿ ಸೇರಿದಂತೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಗಳು ತುಂಬಾನೇ ನಡೆದಿವೆ. ಮಹಾವತಾರ್ ಫೌಂಡೇಶನ್ ನಲ್ಲಿ ಜೊತೆಗೆ ಸಮಗ್ರ ಸ್ವಾಸ್ಥ್ಯ ಶಿಬಿರ ಅಂತ ಪ್ರತಿದಿನ ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಷ್ಟೊಂದೆಲ್ಲ ವಿಭಿನ್ನವಾದ ವಿಶೇಷವಾದ ಒಂದು ವೇದಿಕೆ ಅಂತ ಖಂಡಿತ ಅನ್ಸುತ್ತೆ ಅಲ್ವಾ? ಹಾಗಾಗಿ ಸ್ನೇಹಿತರೆ, ಮಹಾವತಾರ್ ಫೌಂಡೇಶನ್ಗೆ ಒಮ್ಮೆ ಭೇಟಿ ಕೊಡಿ. ಯಾವುದೇ ಔಷಧಿ ಮಾತ್ರೆಗಳಿಲ್ಲದಂತೆ ಹೇಗೆ ಔಷಧ ಮುಕ್ತ ಜೀವನ ನಡೆಸಬಹುದು, ತಾವುಗಳೇ ಸ್ವಯಂ ವೈದ್ಯರಾಗಬಹುದು ಅಂತ ನಾವು ಸಮಾಲೋಚನೆ ಅಲ್ಲಿ ನಡೆಸಲಾಗುತ್ತೆ. ಪ್ರತಿದಿನ ಆನ್ಲೈನ್ ನಲ್ಲಿ ಉಚಿತವಾಗಿ ಯೋಗ, ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ, ಮನೆಮದ್ದುಗಳು, ಮುದ್ರಾ, ಶಿವಂಬು, ಆಕ್ಯುಪ್ರೆಷರ್, ವರ್ಮ ಥೆರಪಿ, ಕ್ರಿಸಲ್ ಥೆರಪಿ, ಪಿರಮಿಡ್ ಶಕ್ತಿ ಹಾಗೂ ಪಿರಮಿಡ್ ವ್ಯವಸಾಯ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಈ ಒಂದು 10 ನಿಮಿಷ, ಅರ್ಧ ಗಂಟೆ ಒಂದು ದಿನದಲ್ಲಿ ಮುಗಿಯೋದಿಲ್ಲ. ಅಷ್ಟೊಂದ್ ತರದ ಜ್ಞಾನ ಇದರಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗೆ ಸ್ನೇಹಿತರೆ, ಈಗಾಗಲೇ ಇವನ್ನೆಲ್ಲ ಇಲ್ಲಿ ಕೊಟ್ಟಂತಹ ಜ್ಞಾನವನ್ನು ಸುಮಾರು ಮಾಸ್ಟರ್ಸ್ಗಳು ಅಳವಡಿಸಿಕೊಂಡು ಅವರ ಜೀವನದಲ್ಲಿ ಆರೋಗ್ಯ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಸಾಕಷ್ಟು ಉದಾಹರಣೆಗಳಿದಾವೆ. ಜೊತೆಗೆ ಇಂತಹ ಜ್ಞಾನ ಮಾಹಿತಿ ತಿಳಿದು ಅಳವಡಿಸಿಕೊಂಡು ನಾವುಗಳೇ ಸ್ವಯಂ ವೈದ್ಯರಾಗಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ತಾವುಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದರಿಂದ ಬಂದಂತಹ ನಮ್ಮೆಲ್ಲಾ ವಿಡಿಯೋಗಳನ್ನ ನೀವು ವೀಕ್ಷಿಸಬಹುದು. ಮತ್ತು ಮಹಾವತಾರ್ ಫೌಂಡೇಶನ್ ನ ವಾಟ್ಸ್ಆಪ್ ಗ್ರೂಪ್ಗೆ ಸೇರಿ ಇಂತಹ ಅದ್ಭುತ ಮಾಹಿತಿಗಳ ಎಲ್ಲಾ ವಿಡಿಯೋಗಳನ್ನು ಹೆಚ್ಚಿಗೆ ಎಲ್ಲರೂ ವೀಕ್ಷಿಸಿ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಇವಿಷ್ಟು ಮಹಾವತಾರ್ ಫೌಂಡೇಶನ್ ನಲ್ಲಿ ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ತಿಳಿದುಕೊಳ್ಳಲಾಯಿತು. ಇಷ್ಟೊಂದು ವಿಭಿನ್ನವಾದ ವೇದಿಕೆ, ಏಕೈಕ ವೇದಿಕೆ ಇದಾಗಿದ್ದು, ಇಷ್ಟೊಂದು ಜ್ಞಾನ ಮಾಹಿತಿ ವಿಶೇಷತೆಗಳಲ್ಲಿ, ಇಷ್ಟೊಂದು ಜ್ಞಾನಗಳಲ್ಲಿ ನನಗೆ ಫೇವರೆಟ್ ಸಬ್ಜೆಕ್ಟ್ ನಗು, ಮನೋರಂಜನೆ, ಧ್ಯಾನದ ಜೊತೆ ನಗು ನಾನು ಆಯ್ಕೆ ಮಾಡಿಕೊಂಡಿದ್ದು. ಅದೇನೇ ಬಂದ್ರು ಅದೇನೇ ಹೋದ್ರು ಧ್ಯಾನ ಮತ್ತು ನಗುವನ್ನು ಎರಡನ್ನೂ ನಾವು ಅಳವಡಿಸ್ಕೊಂಡ್ರೆ ಏನೇ ಬಂದ್ರು ಎಲ್ಲವನ್ನು ಎದುರಿಸುವಂತಹ ಶಕ್ತಿ, ತಾಕತ್ತು ಇದಕ್ಕಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದ್ರೆ ನಾನು ಅದನ್ನ ಫೀಲ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಮನಪೂರ್ವಕವಾಗಿ ನಕ್ಕು ಎಲ್ಲರನ್ನು ನಗಿಸಿ ಜೀವನದಲ್ಲಿ ಸಂತೋಷವಾಗಿರೋಣ ಅಂತ ಹೇಳ್ತಾ, ಓಕೆ, ಕೊನೆಯಲ್ಲಿ ನಾನು ಮನೋರಂಜನೆ ಅಂತ ಹೇಳಿದ್ದೆ, ಅದು ಕೊಟ್ರೇನೆ ನನ್ನ ಈ ಸೆಷನ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಸ್ ಸ್ನೇಹಿತರೆ, ಎಲ್ರು ಸಿದ್ಧ ಅಂತ ಆದ್ರೆ ಒಂದೆರಡು ಝಲಕ್ ತೋರ್ಸೋಣವಾ? ಓಕೆ, ಥ್ಯಾಂಕ್ ಯು. ಒಂದು ಅಜ್ಜಿ ತರ ಮಿಮಿಕ್ರಿ ಮಾಡೋದಾದ್ರೆ, ಏನೇ ಉಮ್ಮ ಒಳ್ಳೆ ಮಳ್ಳಿ ತರ ಇದ್ದಲ್ಲೇ ಅದೆಂಗೆ ಒಳ್ಳೆ ಉಳ್ಳಿ ಕಾಳು ಉರ್ದಂಗ್ ಪಟ್ನೆ ಮಾತಾಡಕ್ ಕಲ್ತ್ಬಿಟ್ಟಿದ್ಯಲ್ಲೇ, ಹೆಂಗೆ? ಓಹೋ, ಎಲ್ಲ ಮಾತಾರ್ ಫೌಂಡೇಶನ್ ಮಹಿಮೆ ಅಲ್ವೇನವ್ವ? ಓ ದಿಟ ಕಣವ, ದಿಟ. ನೀನೆಲ್ ಮಾತಾಡ್ತೀಯವ? ಅಡ್ಗೆ ಮನೆಗೆ ಹೋಗಿ ಬಿಜಿ ಆಗ್ಬಿಟ್ಟಿದ್ಯಾ? ಈಗ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅನುಕರಣೆ ಮಾಡೋದಾದ್ರೆ, ನಂದಮ್ಮನವ್ರೆ, ನಿಮ್ಮನ್ನ ನೋಡಿದ್ರೆ ಅದೇನೋ ಗೊತ್ತಿಲ್ಲ ತಾಯಿ, ಕೈ ಎತ್ತು ಮುಗಿಬೇಕು ಅಂತ ಅನಿಸ್ತದೆ ಕಣಮ್ಮ. ನಮಸ್ಕಾರ ನಂದಮ್ಮನವ್ರೆ.
ಇನ್ನ ಚಿಕ್ಕ ಹುಡುಗರ ತರ ಒಂದ್ ಮಿಮಿಕ್ರಿ ಮಾಡೋದಾದ್ರೆ, ಹರೀಶ್ ಅಂಕಲ್, ಹರೀಶ್ ಅಂಕಲ್, ನಂಗೆ ನಿಮ್ಮ ಮಿಮಿಕ್ರಿ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನೀವು ಮಾಡೋದೇ ಇಲ್ಲ. ಹಾಯ್, ಬೇಗ ಬನ್ನಿ ಹರೀಶ್ ಅಂಕಲ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಮಹಾವತಾರ್ ಫೌಂಡೇಶನ್ ನಂಬರ್ 9661861802 9686618024 ಈ ನಂಬರಿಗೆ ಕರೆ ಮಾಡಿ. ಹಾಗೆ ಈ ಬಂದಂತಹ ಎಲ್ಲಾ ವಿಡಿಯೋಸ್ಗಳಿಗೆ ಲೈಕ್ ಬಟನ್ ಕೊಟ್ಟು ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.